ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಕೂಡ ಅಮೃತ್ ಸಿ ಪೆನ್ ಗೋಟ್ ಫಾರ್ಮ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನೋಡಿ ಸ್ನೇಹಿತರೆ, ಬಕ್ರೀದ್ ಹತ್ತತ್ರ ಬಂತು. ವರ್ಷ ಪೂರ್ತಿ ಮರಿಗಳನ್ನ ತಗೊಂಡು ಸಾಕೊಂಡು ಕಾಯ್ಕೊಂಡು ಕೂತವರೆಲ್ಲ ಮರಿಗಳನ್ನ ಸೇಲ್ ಮಾಡ್ಕೊಂಡವ್ರೆ. ಇನ್ನು ತುಂಬ ಜನ ಮರಿಗಳನ್ನ ಸೇಲ್ ಕೂಡ ಮಾಡಿಲ್ಲ. ಆದರೆ ಮುಂದಿನ ವರ್ಷಕ್ಕೆ ಅಂತ ಮರಿಗಳನ್ನ ತಗೊಂಡು ಹೋಗೋದಕ್ಕೆ ಆಲ್ರೆಡಿ ಸಂತೆಗಳಿಗೆ ಮುಗಿ ಬೀಳ್ತವ್ರೆ ಜನ. ಅಂಥದ್ರಲ್ಲಿ ನಿನ್ನೆ ದಿನ ಅಮ್ಮಿಂಗಾಡ್ ಸಂತಿದ್ರು ಫುಲ್ ಅಂದರೆ ಫುಲ್ ಜೋರಾಗಿತ್ತು. ಸಿಕ್ಕಾಪಟ್ಟೆ ಮರಿಗಳು ಕೂಡಿತ್ತು. ಅಂದರೆ ಮರಿಗಳನ್ನ ವರ್ಷ ಪೂರ್ತಿ ಸಾಕೊಂಡವರು ಆಗಿರ್ಬೋದು ಅಥವಾ ವ್ಯಾಪಾರಸ್ಥರಾಗಿರ್ಬೋದು, ಅಮ್ಮಿಂಗಡ್ ಸಂತೆಯಲ್ಲಿ ದೊಡ್ಡ ದೊಡ್ಡ ಮರಿಗಳನ್ನ ಹಬ್ಬಕ್ಕಂತಲೇ ತೊಗೊಂಡು ಬಂದು ಮಾರೋಕ್ಕೆ ಶುರು ಮಾಡೋರೆ. ನೋಡ್ಬೋದು, ನಿನ್ನೆ ದಿನ ಸಂತೆ ಸಿಕ್ಕಾಪಟ್ಟೆ ಬಿಗಿಯಾಗಿತ್ತು. ಅಡ್ಡಾಡ ಕೂಡ ಜಾಗ ಎಲ್ಲ, ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಕೂಡ ಆಗಿತ್ತು. ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿತ್ತು. ಗಾಡಿಗಳು ಓಡೋಕ್ಕೆ ಜಾಗ ಕೂಡ ಇರಲಿಲ್ಲ. ಅಮ್ಮಿಂಗಡ್ ಸಂತೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಮರಿಗಳು ಸೇರಿತ್ತು, ನೋಡ್ಬೋದು. ಸೊ ನಾನು ಸ್ವಲ್ಪ ಜಾಗದಲ್ಲಿ ನಿಂತ್ಕೊಂಡು ಮಾಡಿದಂಥ ವಿಡಿಯೋ, ಇನ್ನೂ ಅಡ್ಡಾಡು ಮಾಡಿದ್ರೆ ತುಂಬಾ ಇರ್ತಿತ್ತು. ಬಟ್ ನಾನು ಫ್ರೀ ಇರೋದಿಲ್ಲ, ಅಡ್ಡಾಡು ಮರಿಗಳನ್ನ ವಿಡಿಯೋಗಳನ್ನ ಮಾಡೋದಿಲ್ಲ. ಬಟ್ ಕೆಲವು ಟೈಮಲ್ಲಿ ಫ್ರೀ ಇದ್ದಾಗೆ ತೊಗೊಂಡಂಥ ಒಂದು ವಿಡಿಯೋ ಇದು. ಸೊ ನಿಮಗೋಸ್ಕರ ತುಂಬ ಮರಿ ಕೂಡಿತ್ತು. ಆಲ್ರೆಡಿ ಮರಿಗಳು ಇಲ್ಲೇ ಸಂತೆಯಲ್ಲೇ ಈಗ ಆಲ್ರೆಡಿ 30,000, 35,000, 40,000 ಗಂಟ ಅಮ್ಮಿಂಗಡ್ ಸಂತೆಯಲ್ಲಿ ಮರಿಗಳು ಮಾರ್ತಿವೆ. ಬಟ್ ಒಳ್ಳೆ ಪರವಾಗಿಲ್ಲದಂಥ ರೇಟ್ ಕೂಡ ಅಮ್ಮಿಂಗಡ್ ಸಂತೆಯಲ್ಲಿ ಸಿಗ್ತಿದೆ. ಬಟ್ ಬೆಂಗಳೂರು ಮಾರ್ಕೆಟ್ ಯಾವ ಥರ ಆಗುತ್ತೆ ಗೊತ್ತಿಲ್ಲ. ತೊಗೊಂಡು ಸಾಕೊಂಡ್ರೆ ಒಳ್ಳೆಯ ರೇಟ್ ಕೂಡ ಈ ವರ್ಷ ಚೆನ್ನಾಗಿ ಬಂದಿದೆ. ಸೊ ನಾನು ಕೂಡ ನಿನ್ನೆ ದಿನ ತುಂಬ ಕಡೆ ಅಡ್ಡಾಡಿ ನೋಡಿದ್ದೇನೆ. ಸೊ ಕೆಲವೊಬ್ಬರು ಮರಿಗಳನ್ನ ಕೂಡ ಕಳಿಸ್ಕೊಟ್ಟಿದ್ದೇನೆ. ಸೊ ಎಲ್ಲ ವೀಡಿಯೋಗಳು ನನ್ನ ಹತ್ರ ಇರುತ್ತೆ, ಬಟ್ ನಾನು ಪ್ರಿಯದಾಗೆಲ್ಲ ಮಾಡಿ ಹಾಕ್ತೀನಿ. ನಿನ್ನೆ ದಿನ ನಾನು ಅಮ್ಮಿಂಗಡಿಂದ ಹೋತಾ ಮರಿ ಮತ್ತು ಟಗರ್ ಮರಿ ಮತ್ತು ಮೇಕೆ ಮರಿಗಳು ಜೊತೆಗೆ ಈ ಥರ ಕಟ್ಟಿಂಗ್ಗೋಸ್ಕರ ಮೇಕೆಗಳನ್ನು ಕೂಡ ಕಳಿಸ್ಕೊಟ್ಟಿದ್ದೀನಿ. ಅದೆಲ್ಲ ಒಂದು ಲೆಕ್ಕಾಚಾರ. ಆದರೆ ಯಾರೆಲ್ಲ ಮರಿಗಳನ್ನ ತೊಗೊಂಡು ಸಾಕೊಂಡು ಕೂತಿರಲ್ವೋ ಬೇಗ ಸೇಲ್ ಮಾಡ್ಕೊಳ್ಳಿ. ಹಬ್ಬ ಬರ್ತಿದ್ದಂಗೆ ನಿಮಗೆ ರೇಟ್ ಕೂಡ ಸ್ವಲ್ಪ ಕಡಿಮೆ ಆದರೂ ಆಗ್ಬೋದು. ಯಾಕಂದರೆ ಎಲ್ಲ ಜನ ತೊಗೊಂಡಿರ್ತೀರ ಮರಿಗಳನ್ನ, ವರ್ಷ ಪೂರ್ತಿ ಕಷ್ಟ ಬಿದ್ದು ಸಾಕೊಂಡಿರ್ತೀರ, ಇನ್ನೇನು ಕೊಡಲೇಬೇಕು ಅಂತೀರ. ಆ ಟೈಮಲ್ಲಿ ಯಾರೂ ಮರಿಗಳನ್ನ ತೊಗೊಳಕ್ಕೆ ಜಾಸ್ತಿ ಜನ ಬರೋದಿಲ್ಲ. ಅವಾಗ ನಿಮ್ಗೆ ಗಾಬರಿ ಕೂಡ ನೀವು ಆಗ್ಬಿಟ್ಟು ಮರಿಗಳನ್ನ ಯದ್ವಾ ರೇಟಿಗೆ ಕೊಡ್ತೀರಾ. ಸ್ಟಾರ್ಟಿಂಗಲ್ಲಿ ನಿಮ್ಗೆ ಏನು ರೇಟಿಗೆ ಸಿಗುತ್ತೋ ಅದೇ ನಿಮಗೆ ಸಿಗೋದು ಕೊನೆ ತನಕ. ಸೊ ಹೆಚ್ಚು ಕಡಿಮೆ ನೀವು ಇಟ್ಕೊಂಡಂಥ ಎಕ್ಸೆಪ್ಟೇಷನ್ಗೆ 1,000 ಹೆಚ್ಚು ಬರಲಿ, 1,000 ಕಡಿಮೆ ಬರಲಿ, ಮರಿಗಳನ್ನ ಆದಷ್ಟು ಬೇಗ ಕೊಟ್ಟು ಖಾಲಿ ಮಾಡ್ಕೊಳ್ಳಿ. ಹಾಗಂತ ನೀವು ಇವಾಗಲೇ ಕೊಡಬೇಕು ಅಂತ ಇಲ್ಲ. ಇನ್ನೂ ನಿಮ್ಗೊಂದು ಸುಮಾರು ಒಂದು 15 ದಿನ ಅಂತೂ ಟೈಮ್ ಇದೆ ನನ್ನ ಪ್ರಕಾರ. ಸೊ ನೋಡಿಕೊಂಡು ಮಾಡ್ಕೊಂಡು ಕೊಡಿ. ಅಮ್ಮಿಂಗಡ್ ಸಂತಿಲಿ ಮಾತ್ರ ಸಿಕ್ಕಾಪಟ್ಟೆ ಹೆವಿ ಡಿಮ್ಯಾಂಡ್ ಇದೆ ಇಂಥ ಮರಿಗಳಿಗೆ. ಸೊ ನಮ್ಮ ಕಡೆಗೆ ಡಿಮ್ಯಾಂಡ್ ಇದೆ. ಸೊ ಕೆಲವು ಸಂತೆಯಲ್ಲಿ ಯಾವ ಥರ ಇರುತ್ತೆ ನನಗಂತೂ ಗೊತ್ತಿರೋದಿಲ್ಲ. ಸೊ ಬೆಂಗಳೂರಲ್ಲಿ ಮಾರ್ಕೆಟ್ ಇನ್ನೂ ಸ್ಟಾರ್ಟ್ ಆದಮೇಲೆ ಇನ್ನೂ ಗೊತ್ತಾಗುತ್ತೆ ಇನ್ನೇನಂತ ಜೋರಾಗಿ ಸಂತೆಗಳಲ್ಲೂ ಕೂಡ ನಡೀತಿಲ್ಲ. ಸೊ ಬೆಂಗಳೂರು ಸುತ್ತಮುತ್ತಲು ನೇರವಾಗಿ ಚಾಮರಾಜಪೇಟೆ ಮಾರ್ಕೆಟಲ್ಲಿ ಮರಿಗಳನ್ನ ಸೇಲ್ ಮಾಡಿ, ಇನ್ನು ಕೆಲವರು ಮರಿಗಳನ್ನ ಅಮ್ಮಿಂಗಡ್ ಸಂತೆಯಲ್ಲಿ ತೊಗೊಂಡೋಗಿ ಅಲ್ಲೂ ಕೂಡ ಸೇಲ್ ಮಾಡ್ತಾವ್ರೆ. ಸಿಕ್ಕಾಪಟ್ಟೆ ಕಸ್ಟಮರ್ಗಳು ಬಂದುಬಿಟ್ಟು ಮರಿಗಳನ್ನ ಇಲ್ಲಿಂದ ತುಂಬ್ಕೊಂಡು ಹೋಗಿ ಅಲ್ಲಿ ರೀಸೇಲ್ ಮಾಡ್ತಿರ್ತಾರೆ. ಸೊ ಇಲ್ಲಿ ತೊಗೊಳ್ಳೋರಿಗೆ ಸ್ವಲ್ಪ ಟೈಟ್ ಆಗಿದೆ ಮಾರುಕಟ್ಟೆ, ಯಾಕಂದರೆ ನಮ್ಮ ಕಡೆ ಮಾರುಕಟ್ಟೆ ಟೈಟ್ ಇದೆ. ಸೊ ನೀವು ಕೂಡ ನೋಡ್ಕೊಂಡು ಮರಿಗಳನ್ನ ಕೊಟ್ಬಿಡಿ. ಇನ್ನೇನು ಬಕ್ರೀದ್ ಹತ್ತತ್ರ ಬಂದಿದೆ. ಸೊ ಮರಿಗಳು ನಮ್ಮ ಕಡೆ ಉತ್ತರ ಕರ್ನಾಟಕ ಭಾಗದಲ್ಲಿ ಮರಿಗಳು ಸಾಕೊಂಡ್ರಿಗೆ ಒಳ್ಳೆ ರೇಟೇ ಸಿಕ್ಕಿದೆ ಅನ್ಕೋತೀನಿ ನನ್ನ ಪ್ರಕಾರ. ಯಾಕಂದರೆ ಒಳ್ಳೆ ರೇಟಿಗೆ ಮರಿಗಳು ಸೇಲ್ ಆಗ್ತಿದೆ. ಸೊ ಹೋದ ವರ್ಷದ ಪ್ರಕಾರ ಈ ವರ್ಷಕ್ಕೆ ನೋಡಿ ತುಂಬಾ ಒಳ್ಳೆ ಬೆಳವಣಿಗೆ, ಒಳ್ಳೆ ರೇಟ್ ಕೂಡ ಸಿಗ್ತಿದೆ. ಬಟ್ ಆ ಕಡೆ ಯಾವ ಥರ ರೇಟ್ ಸಿಗ್ತಿದೆ ನನಗೂ ಕೂಡ ಗೊತ್ತಿಲ್ಲ. ಬೇಗ ಮರಿಗಳನ್ನ ಸೊ ಸೇಲ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.